ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಇಂಗ್ಲೀಷ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಟೀಚರ್ ಸ್ಪೋಕನ್ ಇಂಗ್ಲೀಷ್ ಸೀರೀಸನ್ನು ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಅಧ್ಯಾಯ 1, 2, 3 ಮತ್ತು ಅದರಲ್ಲಿ ಪಾರ್ಟ್ಸ್ಗಳು ಕೂಡ ಮಾಡಿದ್ದೀವಿ. ಆ ಎಲ್ಲ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿದೆ. ಸೊ ಒಂದ್ಸಲ ಹೋಗಿ ಚಾನಲ್ನ ನೀವು ನೋಡಿ ಅದನ್ನು ಒಂದು ಯೂಸ್ಫುಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಈ ಸೀರೀಸ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ಅಧ್ಯಾಯ ಇವತ್ತು 4 ಚಾಪ್ಟರ್ 4ಅಲ್ಲಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಇಂಗ್ಲೀಷ್ ಅಂತೇಳಿ, ಕ್ಲಾಸ್ ರೂಮಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕಾದಾಗ ಏನೆಲ್ಲ ಇಂಗ್ಲೀಷ್ ಯೂಸ್ ಮಾಡಬಹುದು ಅಂತಕ್ಕಂಥದ್ದನ್ನು ನೋಡೋಣ. ಇದನ್ನು ಕೂಡ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಮಾಡಿದ್ದೀವಿ. ಸೊ ಈಗ ಪಾರ್ಟ್ 1 51 ಪ್ರೇಸಸ್ಗಳು, 51 ಕಮ್ಯಾಂಡ್ಸ್ಗಳಾಗಿರ್ಬೋದು, ಇನ್ಸ್ಟ್ರಕ್ಷನ್ಸ್ಗಳಾಗಿರ್ಬೋದು, ಅದನ್ನು ನೋಡೋಣ. ಸೊ ಕನ್ನಡ ಅರ್ಥ ಕೂಡ ಹೇಳ್ತಾ ಹೋಗ್ತೀವಿ. ಇಂಗ್ಲೀಷ್ ಪ್ಲೀಸ್ ಬಿ ಕ್ವೈಟ್, ದಯವಿಟ್ಟು ಮೌನವಾಗಿರಿ ಅಂತ ಹೇಳಬೇಕಾದಾಗ ಪ್ಲೀಸ್ ಬಿ ಕ್ವೈಟ್. ಇನ್ನು ಮೌನವಾಗಿರಿ, ಸೈಲೆಂಟ್, ಕೀಪ್ ಸೈಲೆಂಟ್ ಅಂತ ಹೇಳೋದು. ಗಮನವಿಟ್ಟು ಕೇಳಿ, ಲಿಸನ್ ಕೇರ್ಫುಲಿ. ಲುಕ್ ಎಟ್ ಮೀ, ನನ್ನ ಕಡೆ ನೋಡಿ ಅಂದರೆ ಲುಕ್ ಎಟ್ ಮೀ. ಬೋರ್ಡಿನ ಕಡೆ ನೋಡಿ ಅಂದರೆ ಲುಕ್ ಎಟ್ ದ ಬೋರ್ಡ್, ಲುಕ್ ಎಟ್ ದ ಬೋರ್ಡ್. ಗಮನ ಕೊಡಿ, ಪೇ ಅಟೆನ್ಷನ್, ಪೇ ಅಟೆನ್ಷನ್. ಸರಿಯಾಗಿ ಕೂತ್ಕೊಳ್ಳಿ ಅನ್ನೋದಕ್ಕೆ ಸಿಟ್ ಪ್ರಾಪರ್ಲಿ, ಸಿಟ್ ಕರೆಕ್ಟ್ಲಿ ಅಂತ ಹೇಳ್ತೀವಿ. ನೋ ನಾಟ್, ಅದು ಸಿಟ್ ಪ್ರಾಪರ್ಲಿ, ಸರಿಯಾಗಿ ಕೂತ್ಕೊಳ್ಳಿ. ನೆಕ್ಸ್ಟ್ ಸರಿಯಾಗಿ ನಿಂತ್ಕೊಳ್ಳಿ ಅನ್ನೋದಕ್ಕೆ ಸ್ಟ್ಯಾಂಡ್ ಪ್ರಾಪರ್ಲಿ, ಸ್ಟ್ಯಾಂಡ್ ಪ್ರಾಪರ್ಲಿ. ಮಾತನಾಡಬೇಡಿ ಅಂದರೆ ಡೋಂಟ್ ಟಾಕ್, ಜೋರಾಗಿ ಮಾತಾಡಬೇಡ್ರಿ, ಡೋಂಟ್ ಶೌಟ್. ನೆಕ್ಸ್ಟ್ ಮಾತಾಡೋಕ್ಕಿಂತ ಮುಂಚೆ ಕೈ ಎತ್ತಿ, ರೇಸ್ ಯುವರ್ ಹ್ಯಾಂಡ್ ಬಿಫೋರ್ ಸ್ಪೀಕಿಂಗ್, ರೇಸ್ ಯುವರ್ ಹ್ಯಾಂಡ್ ಬಿಫೋರ್ ಸ್ಪೀಕಿಂಗ್. ನಿಮ್ಮ ಸರದಿಗಾಗಿ ಕಾಯಿರಿ ಅಂದರೆ ಎಲ್ಲರ ಮಕ್ಕಳು ನಾನು ನಾನು ಅಂತ ಹೇಳ್ತಿರ್ತಾರೆ. ಅವಾಗ ನಾವು ಹೇಳಬೇಕು, ನಿಮ್ಮ ಸ್ವಲ್ಪ ಹೊತ್ತು ಇರಪ್ಪ ಅಂತ ಹೇಳ್ತಿರ್ತೀವಲ್ಲ, ಆವಾಗ ವೆಯ್ಟ್ ಫಾರ್ ಯುವರ್ ಟರ್ನ್, ವೆಯ್ಟ್ ಫಾರ್ ಯುವರ್ ಟರ್ನ್. ಒಬ್ಬೊಬ್ಬರು ಮಾತಾಡೋದಕ್ಕೆ 1 by 1 ಪ್ಲೀಸ್, 1 by 1 ಪ್ಲೀಸ್. ನೆಕ್ಸ್ಟ್ ಒಮ್ಮೆ ಒಬ್ಬರೇ ಮಾತಾಡ್ರಿ ಅಂದರೆ ಎಲ್ಲರೂ ಒಟ್ಟಿಗೆ ಎಲ್ಲ ಆನ್ಸರ್ ಹೇಳಬೇಕಾದಾಗ ಸ್ಪೀಕ್ 1 at a ಟೈಮ್, ಸ್ಪೀಕ್ 1 at a ಟೈಮ್. ನಿಧಾನವಾಗಿ ಹೋಗಿ, ಹೊರಗಡೆಗೆಲ್ಲ ಹೋಗ್ತಿರ್ತಾರೆ ಮಕ್ಕಳು, ಆವಾಗ ವಾಕ್ ಸ್ಲೋಲಿ. ತರಗತಿಯಲ್ಲಿ ಓಡಬೇಡಿ. ಡೋಂಟ್ ರನ್ ಇನ್ ದ ಕ್ಲಾಸ್ ರೂಮ್, ಡೋಂಟ್ ರನ್ ಇನ್ ದ ಕ್ಲಾಸ್ ರೂಮ್. ತರಗತಿಯನ್ನು ಸ್ವಚ್ಛವಾಗಿಡಿ ಅನ್ನೋದಕ್ಕೆ ಕೀಪ್ ಯುವರ್ ಕ್ಲಾಸ್ ರೂಮ್ ಕ್ಲೀನ್, ಕೀಪ್ ಯುವರ್ ಕ್ಲಾಸ್ ರೂಮ್ ಕ್ಲೀನ್. ನೆಲದಲ್ಲಿರುವ ಕಾಗದಗಳನ್ನು ಎತ್ತಿ, ಕೆಳಗಡೆ ಮಕ್ಕಳು ಹರಿದು ಏನೋ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡಿದಾಗ ಬಿದ್ದಿರ್ತಿದೆ, ಅವಾಗ ಪಿಕಪ್ ದ ಪೇಪರ್ಸ್, ಪಿಕಪ್ ದ ಪೇಪರ್ಸ್. ಕಸವನ್ನು ಡಸ್ಟ್ಬಿನ್ಗೆ ಹಾಕಿ, ಥ್ರೋ ದ ವೇಸ್ಟ್ ಇನ್ ದ ಡಸ್ಟ್ಬಿನ್, ಥ್ರೋ ದ ವೇಸ್ಟ್ ಇನ್ ದ ಡಸ್ಟ್ಬಿನ್. ಪುಸ್ತಕಗಳನ್ನು ಅಚ್ಚುಕಟ್ಟಾಗಿಟ್ಕೊಳ್ರಿ. ಅರೇಂಜ್ ಯುವರ್ ಬುಕ್ಸ್ ನೀಟ್ಲಿ, ಅರೇಂಜ್ ಯುವರ್ ಬುಕ್ಸ್ ನೀಟ್ಲಿ. ನಿಮ್ಮ ಬ್ಯಾಗನ್ನು ಮೇಜಿನ ಕೆಳಗೆ ಇಡಿ. ಕೀಪ್ ಯುವರ್ ಬ್ಯಾಗ್ ಅಂಡರ್ ದ ಡೆಸ್ಕ್, ಕೀಪ್ ಯುವರ್ ಬ್ಯಾಗ್ ಅಂಡರ್ ದ ಡೆಸ್ಕ್. ನಿಮ್ಮ ನೋಟ್ಬುಕ್ ತೆಗೆದುಕೊಳ್ರಿ ಅಂದರೆ ಟೇಕ್ಔಟ್ ಯುವರ್ ನೋಟ್ಬುಕ್, ಟೇಕ್ಔಟ್ ಯುವರ್ ನೋಟ್ಬುಕ್. ನೋಟ್ಬುಕ್ಕನ್ನು ಹಿಂದಿರುಗಿಸಿ. ಪುಟ್ ಯುವರ್ ನೋಟ್ಬುಕ್ ಬ್ಯಾಕ್, ಪುಟ್ ಯುವರ್ ನೋಟ್ಬುಕ್ ಬ್ಯಾಕ್. ನಿಮ್ಮ ಪೆನ್ಸಿಲ್ ಸಿದ್ಧವಾಗಿರಲಿ. ಕೀಪ್ ಯುವರ್ ಪೆನ್ಸಿಲ್ ರೆಡಿ ಅಂದರೆ ಬರೆಯೋದಕ್ಕೆ ರೆಡಿಯಾಗಿರಿ, ಕೀಪ್ ಯುವರ್ ಪೆನ್ಸಿಲ್ ರೆಡಿ. ನಿಮ್ಮ ಪೆನ್ಸಿಲನ್ನು ಮೊನಚುಗೊಳಿಸಿ ಅಂದರೆ ಶಾರ್ಪ್ ಮಾಡ್ಕೊಳ್ಳಿ ಅಂತೀವಲ್ಲ, ಶಾರ್ಪನ್ ಯುವರ್ ಪೆನ್ಸಿಲ್ಸ್ ಅಂತ ಹೇಳೋದು. ಪುಸ್ತಕಗಳನ್ನು ಮುಚ್ಚಿ, ಕ್ಲೋಸ್ ಯುವರ್ ಬುಕ್ಸ್. ಪುಸ್ತಕಗಳನ್ನು ತೆರೆಯಿರಿ, ಓಪನ್ ಯುವರ್ ಬುಕ್ಸ್. ಪುಟವನ್ನು ತಿರುಗಿಸಿನಕ್ಕೆ ಟರ್ನ್ ದ ಪೇಜ್, ಟರ್ನ್ ದ ಪೇಜ್. ನಿಮ್ಮ ಕೆಲಸ ಮುಗಿಸ್ರಿ. ಇನ್ನೇನು ರೆಸ್ಟ್ ಟೈಮ್ ಆಯಿತು, ಅಥವಾ ಪಿರಿಯಡ್ ಮುಗಿಯೋಕ್ಕೆ ಬಂತು, ಅಥವಾ ಊಟ ಟೈಮ್ ಫಿನಿಶ್ ಯುವರ್ ವರ್ಕ್. ಆಮೇಲೆ ಪರಿಶೀಲನೆ ಮಾಡಿರಿ, ಚೆಕ್ ಯುವರ್ ವರ್ಕ್. ಏನೋ ಬರೆಯಕ್ಕೆ ಕೊಟ್ಟಿರ್ತೀವಿ, ಅವಾಗ ಚೆಕ್ ಯುವರ್ ವರ್ಕ್. ಅಚ್ಚುಕಟ್ಟಾಗಿ ಬರೀರಿ, ಚೆನ್ನಾಗಿ ಬರೀರಿ ಅಂತ ಹೇಳೋಕ್ಕೆ ರೈಟ್ ನೀಟ್ಲಿ, ರೈಟ್ ನೀಟ್ಲಿ. ನಿಮ್ಮ ಜೊತೆಗಾರರೊಂದಿಗೆ ಕುಳಿತುಕೊಳ್ಳಿ. ಸಿಟ್ ವಿತ್ ಯುವರ್ ಪಾರ್ಟ್ನರ್ ಅಂದರೆ ಟೀಮ್ ಮಾಡಿರ್ತೀವಲ್ಲ, ಸೊ ಸಿಟ್ ವಿತ್ ಯುವರ್ ಪಾರ್ಟ್ನರ್. ನೆಕ್ಸ್ಟ್ 4 ಜನರ ಗುಂಪು ಮಾಡೋದಕ್ಕೆ ಮೇಕ್ ಗ್ರೂಪ್ಸ್ ಆಫ್ 4, ಮೇಕ್ ಗ್ರೂಪ್ಸ್ ಆಫ್ 4. ಒಬ್ರಿಗೊಬ್ರು ಸಹಾಯ ಮಾಡೋಕ್ಕೆ ಹೆಲ್ಪ್ ಈಚ್ ಅದರ್, ಹೆಲ್ಪ್ ಈಚ್ ಅದರ್. ನಿಮ್ಮ ಸಾಮಗ್ರಿಯನ್ನು ಹಂಚಿಕೊಳ್ಳಿ. ಶೇರ್ ಯುವರ್ ಮಟೀರಿಯಲ್ಸ್, ಶೇರ್ ಯುವರ್ ಮೆಟೀರಿಯಲ್ಸ್. ನಿಮ್ಮ ಸಹಪಾಠಿಗಳನ್ನು ಗೌರವಿಸಿ ಅನ್ನೋದಕ್ಕೆ ರೆಸ್ಪೆಕ್ಟ್ ಯುವರ್ ಕ್ಲಾಸ್ಮೇಟ್ಸ್, ರೆಸ್ಪೆಕ್ಟ್ ಯುವರ್ ಕ್ಲಾಸ್ಮೇಟ್. ಎಲ್ಲರೊಂದಿಗೆ ದಯೆಯಿಂದ ವರ್ತಿಸಿ. ಬಿ ಕೈಂಡ್ ಟು ಎವ್ರಿ ಒನ್, ಬಿ ಕೈಂಡ್ ಟು ಎವ್ರಿ ಒನ್. ಯಾರ ಮೇಲೂ ಸಿಟ್ಟಾಗೋದು, ಜಗಳ ಮಾಡೋದು ಮಾಡಬೇಡಿ ಅನ್ನೋಕ್ಕೆ ಬಿ ಕೈಂಡ್ ಟು ಎವ್ರಿ ಒನ್. ಜಗಳ ಮಾಡಬೇಡಿ, ಡೋಂಟ್ ಫೈಟ್, ಡೋಂಟ್ ಫೈಟ್. ತಪ್ಪಾದರೆ ಕ್ಷಮೆ ಕೇಳಿ ಅನ್ನೋದಕ್ಕೆ ಸೇ ಸಾರಿ ಇಫ್ ಯು ಮೇಕ್ ಎ ಮಿಸ್ಟೇಕ್, ಸೇ ಸಾರಿ ಇಫ್ ಯು ಮೇಕ್ ಅ ಮಿಸ್ಟೇಕ್. ಧನ್ಯವಾದ ಅಂತ ಹೇಳ್ರಿ ಅಂದರೆ ಸೇ ಥ್ಯಾಂಕ್ ಯು. ಯಾರೋ ಹೆಲ್ಪ್ ಮಾಡ್ತಾರೆ, ಸೊ ಆವಾಗ ಸೇ ಥ್ಯಾಂಕ್ ಯು ಅಂತ ಹೇಳಬೇಕು. ನಗುತ್ತಿರಿ ಮತ್ತು ಸಂತೋಷವಾಗಿರಿ ಅಂದರೆ ಸ್ಮೈಲ್ ಆ್ಯಂಡ್ ಬಿ ಹ್ಯಾಪಿ, ಸ್ಮೈಲ್ ಆ್ಯಂಡ್ ಬಿ ಹ್ಯಾಪಿ.
ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಿದರೆ ಡೂ ಯುವರ್ ಬೆಸ್ಟ್. ನೋಡಿ, ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕು ಹಾಗೆ ಅಂತ ಡೂ ಯುವರ್ ಬೆಸ್ಟ್. ಹೆದರಬೇಡಿ ಅನ್ನೋದಕ್ಕೆ ಡೋಂಟ್ ಬಿ ಅಫ್ರೇಡ್. ಡೋಂಟ್ ಬಿ ಅಫ್ರೇಡ್. ಮುಕ್ತವಾಗಿ ಪ್ರಶ್ನೆಗಳನ್ನು ಕೇಳಿ ಅನ್ನೋದಕ್ಕೆ ಆಸ್ಕ್ ಕ್ವಶನ್ಸ್ ಫ್ರೀಲಿ. ಆಸ್ಕ್ ಕ್ವಶನ್ಸ್ ಫ್ರೀಲಿ. ನಿಮ್ಮ ಸ್ನೇಹಿತನ ಮಾತು ಕೇಳಿ ಅನ್ನೋದಕ್ಕೆ ಲಿಸನ್ ಟು ಯುವರ್ ಫ್ರೆಂಡ್. ಲಿಸನ್ ಟು ಯುವರ್ ಫ್ರೆಂಡ್. ಸಮಯ ಮುಗೀತು, ಟೈಮ್ ಇಸ್ ಅಪ್. ಸಮಯ ಮುಗೀತು, ಟೈಮ್ ಈಸ್ ಅಪ್. ಬರೆಯೋದು ನಿಲ್ಲಿಸ್ರಿ ಅಂದರೆ ಸ್ಟಾಪ್ ರೈಟಿಂಗ್. ಸ್ಟಾಪ್ ರೈಟಿಂಗ್. ನಿಮ್ಮ ಬ್ಯಾಗ್ ಸಿದ್ಧಪಡಿಸಿ. ಪ್ಯಾಕ್ ಯುವರ್ ಬ್ಯಾಗ್ಸ್. ಪ್ಯಾಕ್ ಯುವರ್ ಬ್ಯಾಗ್ಸ್. ನಾಳೆ ಭೇಟಿಯಾಗೋಣ. ಸಿ ಯು ಟುಮಾರೋ. ನೆಕ್ಸ್ಟ್, ಹ್ಯಾವ್ ಅ ನೈಸ್ ಡೇ. ನಿಮ್ಮ ದಿನ ಶುಭವಾಗಲಿ. ನಿಮ್ಮ ದಿನ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಪಾರ್ಟ್ 1 ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ದು ಕಂಪ್ಲೀಟ್ ಮಾಡ್ತೀವಿ. ಸೊ ಪಾರ್ಟ್ 2 ತುಂಬ ಎಕ್ಸೈಟಿಂಗ್ ಆಗಿದೆ. ಹಾಗಾಗಿ ನಮ್ಮ ಚಾನಲ್ನ ನೀವು ಸದಾ ವೀಕ್ಷಿಸ್ತಾ ಇರಿ. ಥ್ಯಾಂಕ್ ಯು.